ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಇದೆ ರಾತ್ರಿ 12ಕ್ಕೆ ನಾವು ಹೊಂಟೇವಿ ಬಸ್ ಸ್ಟಾಪಿಗೆ ಹೋಗಿ ಹೇಳ್ತೀನಿ ಎಲ್ಲಿ ಹೊಂಟೇವಿ ಅಂತೇಳಿ. ಮನಾಟ್ರಿ ಹೋಗಮ್ಮ. ನಾನು ನಮ್ಮಣ್ಣ, ನಮ್ಮ ವೈನಿ, ನಮ್ಮ ಮಮ್ಮಿ, ನಮ್ಮ ಅತ್ತೆಯವರು ಊರಿಗೆ ಹೊಂಟೇವಿ. ಯಾವ ಊರಿಗೆ ಹೊಂಟೇವಿ ಅಂತೇಳಿ ಬಸ್ ಸ್ಟಾಪಿಗೆ ಹೋಗಿ ಹೇಳ್ತೀನಿ. ನಾಡ್ರಿ ಹೋಗಮ್ಮ. ಈಗ ಬಸ್ ಸ್ಟಾಪಿಗೆ ರೀಚ್ ಆಗಿ ಗಾಡಿ ಪಾರ್ಕಿಂಗ್ ಮಾಡಕತ್ತೆ. ಯಾಕಂದ್ರೆ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೀಡಿಯೋ ಮಾಡ್ಕೊಂಡು ಹೋಗ್ಬೇಕು, ಚೆಕ್ ಮಾಡ್ಬೇಕಾಗತ್ತೆ. ಅವತ್ತು ನೋಡ್ರಿ, ಫುಲ್ ಬಸ್ ಸ್ಟ್ಯಾಂಡ್ ಪೂರ ಖಾಲಿ, ಯಾರೂ ಇಲ್ಲ. ನಾವೊಂದಿಸಿದೆ ಬಸ್ ಒಂದಿಸಿದಾವೆ ಖಾಲಿ ಬಸ್ಗಳು. ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡತ್ತೀರಿ? ರಾತ್ರಿ 1 ಆಗ್ಯದ. ನೀವ್ರು ಏನು ಮಾಡ್ತೀರಿ? ಎಲ್ಲ ಮುಕ್ಕೊಂಡಿರ್ತೀರಿ. ರಾತ್ರಿ 1ಕ್ಕೆ ಇವಾರ ಏನು ಮಾಡಕತ್ತ ನಾನು ಅಂದ್ಕೊಂಡ್ರೆ. ಆ್ಯಕ್ಚುಲಿ ಇವತ್ತು ಸೌದತ್ತಿಗೆ ಹೊಂಟೇವೆ ನಾವು. ಯಾಕಂದ್ರೆ ನಾ ಸಣ್ಣವಿದ್ದಾಗ ಹೋಗಿದ್ದೆ ಸೌದತ್ತಿಗೆ, ಏನೂ ಭಾಳ ನೆನಪಿಲ್ಲ. ಬಸ್ ಬತ್ತು ನಮ್ದು. ಮೊದಲು ನಾನೇ ಹೋಗ್ಬೇಕೀಗ. ಆ್ಯಕ್ಚುಲಿ ಬಸ್ ಲೇಟ್ ಐತೆ ಅಂತಂದ್ರು ನಮ್ಮ ಮನ್ಯಾಗ 12ಕ್ಕೆ ಎಬ್ಸ್ಕೊಂಬಂದು ಕುಂಡ್ಸ್ಯಾರ. ನಮ್ಗೆ ಭಾಳ ಪರದಾಟ ಹಚ್ಚಿರಿ. ಅದಕ್ಕೆ ಸುಮ್ಮ ಅಡ್ಡಾಡಾಗತ್ತೀನಿ ದೇವಿನ ಗತ್ಲಿ. ಬಸ್ ಸ್ಟ್ಯಾಂಡ್ನಾಗ ಬಸ್ ಬಂದಿದ್ದೆ. ದಡ ಬಸ್ ಹತ್ತೊಮ್ಮಿಗೆ ಬಸ್ ಬಂದಂತೇಳಿ ಓಡ್ಕೋದು ಬಂದಿದ್ದಾರೆ. ಆ ಕಂಡಕ್ಟರ್ 5ಕ್ಕೆ ಐತೆ ಅಂತೇಳಿ ಬಸ್ ಅಂಜಿಸ್ಬಿಟ್ಟಾರೆ. ಅದಕ್ಕೆ ಇಲ್ಲಿ ಡಿಪಾರ್ಟ್ಮೆಂಟ್ನಾಗ ಬಂದು ಕೇಳಾಕತ್ತೀವಿ. ಈ ಕೇಳೋಣವ್ರಂದ್ರು 2:15 ಬರ್ತೈತೆ. ಈಗ 2:15 ತನಕ ಇಲ್ಲೇ ವಸ್ತಿ ಕೊಂಡು ಸುಮ್ಮನೆ 12ಕ್ಕೆ ಎಬ್ಸ್ಕೊಂಬಂದಾರೆ ನಮ್ಮ ಮನೆಗೆಲ್ಲ. ಭಾಳ ಸುಮಾರು ಐತಿ ಬರ್ರಿ. ನಮ್ಮ ಅಣ್ಣಾರಂತರೂ ಆಕಳು ಕೂಡ ಫುಲ್ ಮಜಾ ಮಾಡಕತ್ಬಿಟ್ರೆ. ಆಕಳು ಸ್ವಲ್ಪ ಅಗ್ರೆಷನ್ ಮೋಡ್ದಾಗೈತಿ ಭಾಳ. ನೋಡಿ ಹೆಂಗೆ ನೋಡ್ತದ. ಬಸ್ ಬರೋದು ಏನೋ ತಡ ಐತಿ. ಅದಕ್ಕೆ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಕ್ಕೊಂಡೆವು. ಬಸ್ ಬರೋಣ ವಿಡಿಯೋ ಚಾಲು. ಇಲ್ಲಿ ಒಂದು ಗುಡ್ ನೈಟ್. ಟೈಮ್ 2 ಆಯ್ತು. ನಮ್ಮ ಹಣೆ ಬರಕ್ಕೆ ಅವ್ನು ಬಸ್ಸು ಬರ್ಲಾಗ್ಯದ, ನಿದ್ದಿನೂ ಬರ್ಲಾಗ್ಯದ. ಮಾಡ್ಲಪ್ಪ ಅನ್ನಂಗಾಗ್ಯದ. ಒಟ್ಟು ತಲೆ ಖರಾಬ್ ಆಗ್ಯದ. ಏನು ಕೆಲಸ ಮಾಡ್ಬೇಕಂತ ಕೆಲಸನೂ ಇಲ್ಲ. ನಡಿ ಹೋಗಿ. ಬಸ್ ಬತ್ತು ಹೇಳ. ಬಸ್ ಬಂದದ ಹೇಳ. ಬಸ್ ಬಂದೈತಿ ಹೇಳು. ಬಸ್ ಬಂದೈತಿ ಬರ್ರಪ್ಪ ಹೋಗಮ್. ಪಟ. ಈಗ ಅಲ್ಲಿ ಹತ್ತಕ್ಕೂ ಒಂದು ಜಗಳ. ಬರ್ರಿ ಪಟ್ಟ ಬರ್ರಿ. ಅಲ್ಲ ಏನು ಹಣೆ ಬರೋ ನಿಮ್ಮ ನೆಮ್ಮದಿಲ್ಲ. ಕುಂಡ್ರಕ್ಕೂ ಬಿಡಂಗಿಲ್ಲ ನಮ್ಮ ಮನ್ಯಾಗ. ಖಾಲಿ ಪುಕಟ್ ಬಸ್ ಬರ್ಲಾರ. ಬಸ್ ಬಂದದ ಹೇಳಿ 100 ಸರಿ ಕರೆಯಕತ್ತಾರ. ನೋಡ್ರಿ ಮಾಸ್ಕ್ ಹಾಕೊಂಡು ನಮ್ಗೆ ಒಳ್ಳೆ ನಿದ್ದೆ ಹಾರಿಗೆ ಮಾಡತ್ತಾರ. 2 ಟೈಮ್ ಏನಾದರೂ ಬಸ್ ಬಂದಿಲ್ಲ. ನಮ್ಮ ಅಣ್ಣಾರಂತರೂ ಕೂತು ಬೇಸರ ಮಕ್ಕೊಳಕತ್ತಾರ್ರಿ. ಇವ್ರು ನಮ್ಮ ವೈನಿಯರ ದೆವ್ವ ಅಡ್ಡಾಡ್ದಂಗೆ. ನಮ್ಮ ಹಣೆ ಬರ್ಕ ಬಸ್ನಾಗ ಕುಂಡ್ರಕ್ಸೋದಕ್ಕೆ ಜಾಗಿಲ್ಲ. ಯಾವ ಮುಹೂರ್ತನಾಗ ಬಂದೆಪ್ಪ ಅನ್ನಂಗಾಗ್ಯದ ನೋಡ್ರಿ. ನಿಂತು ನೋಡ್ರಿ, ಎಷ್ಟೆಲ್ಲ ಜನ ಕುಂತಾರ, ನಾ ಒಬ್ಬನೇ ನಿಂತೀನಿ. ಫೈನಲಿ ಬಂದೆ ಅಂತ ಸೌದತ್ತಿಗೆ ರೀಚ್ ಆದ್ವಿ. ಈಗ ಬಸ್ಸಿನ ಏನಂದ್ರೆ ನಿದ್ದಿನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಹಂಗದಾರ ನೋಡ್ರಿ ಎಲ್ಲ. ಹಣ್ರಿ ನೀವು ಅನ್ರಿ ನಾನೇನ್ರಿ ಎಲ್ಲ ಹಂಗೆ ಬರ್ತಾನೆ. ಎಲ್ಲವನ್ನೇ ಉದಾಹರಣೆ ರೀಚ್ ಆದ್ವಿ ಜೋಗಳ ಬಾಯಿಗೆ. ನೋಡ್ಬೋದೆಲ್ಲ ಹೆಂಗೈತಿ. ಇಲ್ಲೆಲ್ಲ ಭಾಳ ಹೊಲಸು ಮಾಡಿಬಿಟ್ರೆ ನದಿ ದಂಡಿಗೆ. ಏನು ಸುಟ್ಟಾರ ಗೊತ್ತಿಲ್ಲ, ಬಟ್ ಸುಟ್ಟಿದಂದ್ರೆ ಇದು. ನಾ ಯಾವಾಗ ಭಾಳ ಸಣ್ಣ ಇದ್ದಾಗ ಬಂದಿದ್ದಿಲ್ಲಿ. ಇವಾಗ ಮತ್ತೆ ಒಂಥರ ಚಲೋ ಆಗಿದೆ.
ನಾ ಭಾಳ ಸಣ್ಣವಿದ್ದಾಗ ಬಂದಿದ್ದಾರೆ ಇಲ್ಲಿ. ಇವಾಗ ನೋಡ್ರಲ್ಲ ಮತ್ತೆ ಚಂದ ಮಾಡ್ಯಾರಲ್ಲ. ಬಸ್ನ್ಯಾಗರೇ ಕುಂಡ್ರಾಕ ಜಾಗ ಇದ್ದದಿಲ್ಲ, ಮಕ್ಕೋಬೇಕಂದ್ರೆ ನಿದ್ದೆಯರೇ ಬರ್ಲಾಗ್ತದ. ಆ ನಿದ್ದೆ ಬಂದಾಗ ಗಾಡಿ ಸ್ಟಾಪ್ ಮಾಡ್ತಾನೆ. ಗಾಡಿ ಚಾಲು ಇದ್ದರೆ ನಮಗೆ ನಿದ್ದೆ ಬರಂಗಿಲ್ಲ. ಹಣೆ ಬರ್ಕ ಬಟ್ ಉಲ್ಟಾ ಪಲ್ಟಾ ಕೆಲಸ ಆಗಿ ನಿದ್ದೆನೇ ಆಗಿಲ್ಲ. ನೋಡಮ್ ಬರ್ರಿ ಏನೇನದ ಎಲ್ಲ. ನಮ್ಮ ಬಜರಂಗ ಬಲಿಯವರ ಟೆಂಪಲ್. ಯಾವುದೇ ವಿಡಿಯೋ ಹೋದ್ರೆ ನಮ್ಮ ಬಜರಂಗ ಬಲಿ ಇರತ್ತಾರ. ಇವ್ರು ನಮ್ಮವರೆಲ್ಲ ಹೋಗ್ಯಾರ ಯಾರಿಗೂ ತೊಂಬಾರ. ಈಗ ಹುಡುಕಾಡ್ಕೊತ ಇವ್ರಿಗೆ ಅಲ್ಲಿ ನೆಲ್ಲ. ಇದು ನೋಡ್ರಿ ನವಗ್ರಹ ದೇವಸ್ಥಾನ. ಇದು ಎಲ್ಲ 9 ನವಗ್ರಹಗಳಿದೆ. ಇದೇನು ನೋಡ್ರಿ ಜೋಗುಳ ಬಾವಿ. ಎಲ್ಲರೂ ಬಂದು ಇಲ್ಲಿ ಜಳಕ ಮಾಡಿ ಆಮೇಲೆ ಸೌದತ್ತಿ ಎಲ್ಲ ಒಂದು ಕಡೆ ಹೋಗ್ಬೇಕು. ಈ ಜೋಗುಳ ಬಾವಿ ಜಳಕ ಮಾಡಿದ್ರೆ ನಿಮ್ಮಲ್ಲಿರೋ ರೋಗ ಎಲ್ಲ ಹೋಗ್ತಾವ ಅಂತ ಹೇಳ್ತಾರೆ. ಆದರೆ ಮಾಡಾಗ ಸ್ವಲ್ಪ ನಿಷ್ಠಾ ಭಕ್ತಿಯಿಂದ ನೀವು ಮಾಡ್ಬೇಕಷ್ಟೆ. ಮತ್ತು ಇನ್ನೊಂದು, ಇಲ್ಲಿ ಜಳಕ ಮಾಡೋರು ಏನು ತಪ್ಪು ಮಾಡ್ತಾರಪ್ಪ ಅಂದ್ರೆ ಜಳಕ ಮಾಡಿ ಅರಿವಿ ಎಲ್ಲ ಅಲ್ಲೇ ಒಗೆದು ಬಿಡ್ತಾರೆ, ಹೊರಗೆ ತೆಗೆದು ಒಗ್ಯಂಗಿಲ್ಲ. ಏನು ಮಂದಿ ಅದಾರ ಯಾರಿಗೆ ಗೊತ್ತಪ್ಪ. ನೋಡ್ರಿ ಎಷ್ಟು ದೊಡ್ಡದೈತಿ ಇದು ನದಿ, ಸಿಕ್ಕಾಬಿಡ ದೊಡ್ಡದೈತಪ್ಪ. ಪಟ ಪಟ ಜಳಕ ಮಾಡಿ ಎಲ್ಲ ಒಂದು ಗುಡ್ಡಕ್ಕೆ ಹೋಗ್ಬೇಕು. ನಮ್ಮ ಮಮ್ಮಿಯರ ಶಿಸ್ತು ಏನೇನೋ ಹಾಕಿ ಏರಿಲಕತ್ತಾರ ನಮಗೆ. ಏನು ಹಾಕಿರೋ ಏನು ಬಿಟ್ರು ಅಂತ ಗೊತ್ತಿಲ್ಲ. ಜೋಗುಳ ಬಾವಿಗೆ ಜಳಕ ಮುಗಿಸ್ಕೊಂಡು ಈಗ ಎಲ್ಲ ಒಂದು ಗುಡ್ಡದ ಕಡೆ ಹೊಂಟೇವಿ. ಜೋಗುಳ ಬಾವಿಗೆ ಸತ್ಯ ಹೋಗು ಮತ್ತು ಎಲ್ಲ ಹೋಗು ಏನು ಸಂಬಂಧಪ್ಪ ಅಂದ್ರೆ, ಮೊದಲಿನ ಕಾಲದಾಗ ಅಂದ್ರೆ ಎಲ್ಲಮ್ಮ ತಾಯಿ ಏನು ಮಾಡ್ತಿದ್ರಂದ್ರೆ ಪ್ರತಿದಿನ ಮಣ್ಣಿನ ಮಡಿಕೆ ಮಾಡಿ ಹಾವನ್ನ ತಮ್ಮ ಸಿಂಬಿಯಾಗಿ ಮಾಡ್ಕೊಂಡು ನೀರು ತೊಗೊಂಡು ಬರಕ್ಕೆ ಬರ್ತಿದ್ರಂತ, ಅಂದ್ರೆ ಬೇರೆ ಹೊಳ್ಯಾಗ. ಅವಾಗ ಒಂದು ಸರಿ ಗಾನ ಗಂಧರ್ವರು ದೇವರು ಮತ್ತು ಯಕ್ಷರು ದೇವಾನು ದೇವತೆಗಳು ನೀರಲ್ಲಿ ಜಲಕ್ರೀಡೆನ ಆಡ್ತಿರ್ತಾರೆ. ಅವಾಗ ಅವ್ರು ಆಡ್ತಾ ಇರೋ ಜಲಕ್ರೀಡೆ ನೋಡಿ ಎಲ್ಲಮ್ಮ ತಾಯಿಯವರು ಸಂತೋಷದಿಂದ ಅಲ್ಲೇ ಮೈ ಮರೆತು ನಿಂತು ಬಿಡ್ತಾರೆ. ಅವಾಗ ಸಮಯ ಹೊತ್ತಾಗ್ತಾ ಇದ್ದಂಗೆ ಅದು ಮಣ್ಣಿನ ಗಡಿಗೆ ಕರಗ್ತಾ ಹೋಗುತ್ತೆ. ಕರಿಗೆ ನೀರೆಲ್ಲ ತಲೆ ಮೇಲೆ ಬಿದ್ದಾಗ ಅವ್ರಿಗೆ ಎಚ್ಚರಾಗಿ ಹಬ್ಬ ತಡ ಆಗ್ಯದ ಅಂಥೇಳಿ ಅದು ಎಚ್ಚರಾಗತ್ತೆ. ಆ ಅವಸರದೊಳಗೆ ಮತ್ತೊಂದು ಗಡಿಗೆ ಮಾಡಿಕಿಸಿ ನೀರು ಒಯ್ಬೇಕಂತೇಳಿ ಅವ್ರು ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಆಗಂಗಿಲ್ಲ. ಯಾಕಂದ್ರೆ ಯಾವುದೇ ಕೆಲಸ ಇರಲಿ ಫೋಕಸ್ ಬೇಕು, ಅಂದ್ರೆ ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಬೇಕು. ಅವಾಗ ಅವರು ಅವಸರದಾಗ ಏನು ಮಾಡಕತ್ತಾರ ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅದು ಕೆಲಸ ಆಗಲಿಲ್ಲ. ಇದನ್ನ ಅವ್ರ ಗಂಡನಾದ ಜಮದಗ್ನಿಯವರು ಏನು ಮಾಡ್ತಾರೆ, ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಎದಕ್ಕೆ ತಡ ಆಗ್ಯದ ಅಂತೇಳಿ. ಅವ್ರು ನೋಡಿ ಕೋಪಗೊಳ್ತಾರೆ. ಅವಾಗ ತಡ ಆಗಿ ಹೋಗೋಣ ಇವ್ರು ಏನು ಮಾಡ್ತಾರೆ, ಜಮದಗ್ನಿಯವರು ಎಲ್ಲಮ್ಮ ತಾಯಿಗೆ ಶಾಪ ಕೊಡ್ತಾರೆ. ಆ ಶಾಪದಿಂದ ಎಲ್ಲಮ್ಮ ತಾಯಿಗೆ ಕುಷ್ಠರೋಗ ಬರ್ತದೆ. ಆ ಕುಷ್ಠರೋಗ ಬಂದ ತಕ್ಷಣ ಏನೈತಿ, ಆಶ್ರಮದಂದು ಅವ್ರಿಗೆ ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಬಳಕ ದುಃಖದಾಗ ಅವರು ಈ ಕಡೆ ಜೋಗದ ಬಾವಿ ಕಡೆ ಬರ್ತಿರ್ತಾರೆ. ಅವಾಗ ಅವ್ರಿಗೆ ಎಕ್ಕಯ್ಯ ಜೋಗಯ್ಯ ಅಂತೇಳಿ ಸಿದ್ಧರು ಸಿಗ್ತಾರೆ. ಆ ಸಿದ್ಧರು ಏನು ಹೇಳ್ತಾರಪ್ಪ ಅಂದ್ರೆ, ಮೈಗೆ ಅರ್ಶಿನ ಹಚ್ಕೊಂಡು ಜೋಗುಳ ಬಾವಿ ಒಳಗೆ ಜಳಕ ಮಾಡ್ರಿ, ನಿಮ್ಮ ಎಲ್ಲ ರೋಗಗಳು ಹೋಗ್ತಾವ ಅಂತ ಹೇಳ್ತಾರೆ. ಅವಾಗ ಎಲ್ಲಮ್ಮ ತಾಯಿಯವರು ತಮ್ಮ ನಿಷ್ಠೆಯಿಂದ ಏನು ಮಾಡ್ತಾರೆ ಅಂದ್ರೆ ಈ ಜೋಗುಳ ಬಾವಿಗೆ ಬಂದು ಜಳಕ ಮಾಡ್ತಾರೆ ಮೈಗೆ ಅರ್ಶಿನ ಹಚ್ಕೊಂಡು. ಅವಾಗ ಅವ್ರ ಕುಷ್ಠರೋಗ ಎಲ್ಲ ಹೋಗ್ತದೆ. ಅವಾಗ ಖುಷಿಯಿಂದ ಅವರು ಮತ್ತೆ ಆಶ್ರಮಕ್ಕೆ ಹೋಗ್ತಾರೆ ಹೊಳ್ಳಿ. ಇನ್ನು ಮುಂದಿನ ಕತೆ ಏನೈತಿ ಎಲ್ಲ ಒಂದು ಗುಡ್ದಾಗ ಹೋಗಿ ಹೇಳ್ತೀನಿ ಬರ್ರಿ. ಮತ್ತು ಎಲ್ಲಮ್ಮ ತಾಯಿಯವರು ಎಲ್ಲ ರೋಗಗಳು ಹೋದ ತಕ್ಷಣ ಎಲ್ಲಮ್ಮ ತಾಯಿಯವ್ರು ಏನು ಮಾಡ್ತಾರೆ, ಸತ್ಯವ ಆಯಿಗೆ ಮಾತು ಕೊಡ್ತಾರೆ, ನಿನ್ನ ಮಡಿಲಾಗ ಬಂದು ಯಾರು ಜಳಕ ಮಾಡಿ ನನ್ನ ಕಡೆ ಬರ್ತಾರೆ ಅವರಿಗೆ ರಕ್ಷಣೆ ನಾ ಕೊಡ್ತೇನೆ ಅಂತೇಳಿ. ಹಾಗಾಗಿ ಎಲ್ಲಮ್ಮ ತಾಯಿಗೂ ಸತ್ಯವಾಯಿಗೂ ಸಂಬಂಧ ಐತಿ. ಇಲ್ಲಿ ಹರಕೆ ಕಟ್ಕೊಂಡು ತೊಟ್ಟ ತೂಗಿದ್ರೆ ಮಕ್ಕಳಾಗ್ತಾವ ಅಂತ ಹೇಳ್ತಾರೆ.
ಇವರೇ ನೋಡ್ರಿ ಸತ್ಯಮ್ಮ ದೇವತೆ. ಎಲ್ಲಮ್ಮನ್ಕಿಂತ ಪೈಲ ಇವರಿದ್ರು ಇಲ್ಲಿ. ಮ್ಯಾಗ ನೀವು ಹೋಗಿ ನೋಡ್ಬೋದು. ಮ್ಯಾಗೂ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಐತಿ. ನಾವು ಅಲ್ಲಿ ಜಾಸ್ತಿ ನೋಡಕ್ಕೆ ಹೋಗಲಿಲ್ಲ, ಸ್ವಲ್ಪ ಟೈಮ್ ಕಮ್ಮಿ ಇತ್ತು ಹಾಗಾಗಿ. ಜೋಗುಳ ಬಾವಿದಿಂತ್ರ ಎಲ್ಲವನ್ ಗುಡ್ಡದ ತನ ಆಟ ಮಾಡಿಕೊಂಡು ಆಟೋದಾಗ ಈಗ ನಾವು ಹೊಂಟೇವಿ ಎಲ್ಲವನ್ ಗುಡ್ಡದ ಕಡೆ ಹೋಗಮ್ ನಡ್ರಿ. ರೋಡ್ ಗಿಡ ಎಲ್ಲ ಸ್ವಲ್ಪ ಚಂದ ಕಟ್ಟ್ಯಾರ, ಈಗೆಲ್ಲ ಮಸ್ತ್ ಮಾಡ್ಯಾರ. ಮೊದಲೇನು ಅಷ್ಟಿದ್ದಿಲ್ಲ. ವ್ಯೂಸ್ ಎಲ್ಲ ಚೆನ್ನಾಗೈತಿ ಇವಾಗ. ಇವಾಗ ಜಸ್ಟ್ ಎಲ್ಲ ಒಂದು ಗುಡ್ಡಕ್ಕೆ ಬಂದೇವಿ. ನೋಡೋ ಏನೇನೈತೆ, ನಮಗೂ ಭಾಳ ನೆನಪಿಲ್ಲ. ಏನೇನೈತೆ ನೋಡ್ಕೋತ ಹೋಗ್ಬರ್ರಿ ಎಲ್ಲ ಫ್ಯಾಮಿಲಿ ಕೂಡ. ಈ ದೇವಸ್ಥಾನ ಸುಮಾರು 2000 ವರ್ಷಗಳ ಕಾಲ ಹಳೇದೈತಿ. ಮತ್ತು ಇದಕ್ಕೆ ಮೊದಲು ಸೌಗಂಧಿಕ ಅಥವಾ ಸೌಗಂಧವರ್ತಿ ಅಂತಲೂ ಕರಿತಿದ್ರು. ಇದನ್ನು 1514ರಾಗ ಬಾಗಿ ಬೊಮ್ಮಪ್ಪ ನಾಯಕ ಅವರು ಮತ್ತೆ ಜೀರ್ಣೋದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ. ಪೂರ್ತಿ ಎಲ್ಲವನ್ನೂ ಗುಡ್ಡೆಲ್ಲ ಪೂರ್ತಿ ಚೇಂಜ್ ಆಗ್ಯದ. ಮೊದಲು ನಾವು ಬಂದಾಗ ಇಲ್ಲಿ ಬರೀ ಪ್ರಸಾದ ಮಾಡೋದು, ಪರಡಿ ತುಂಬೋದು, ಅಡುಗೆ ಮಾಡೋ ಜಾಗ ಐತಿದು. ಇವಾಗೆಲ್ಲ ಬಜಾರ್ ಮಾಡಿಬಿಟ್ಟಾರ. ಇದನ್ನು ಎಲ್ಲ ಒಂಥರ ಚೇಂಜ್ ಆಗಿಬಿಟ್ಟದ ಈಗ. ಇದು ನೋಡ್ರಿ ಎಲ್ಲವನ್ನ ದ್ವಾರ ಬಾಗಿಲ. ಈ ದ್ವಾರ ಬಾಗಿಲ ಮುಖಾಂತರ ಇವಾಗ ನಾವು ಹೊಂಟೇವಿ ಎಲ್ಲವನ್ನ ದೇವಸ್ಥಾನದ ಒಳಗೆ. ಬರ್ರಿ. ಎಲ್ಲಾನು ಮಾಡ್ದೆ. ಈ ಎಲ್ಲವನ್ನ ಗುಡ್ಡದ ವಿಶೇಷತೆ ಏನಪ್ಪಾ ಅಂದ್ರೆ ವರ್ಷದಾಗ 7 ಸರಿ ಇಲ್ಲಿ ಜಾತ್ರೆ ಆಗ್ತದ. ಅದ್ರಾಗ ಭಾರತ್ ಹುಣ್ಣಿಮೆ ಮತ್ತು ಹುಣ್ಣಿಮೆಗಳಿದ್ದಾಗ ಜಾಸ್ತಿ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಪ್ರತಿ ಶುಕ್ರವಾರ ಮಂಗಳವಾರನೂ ಇಲ್ಲಿ ಜಾಸ್ತಿ ವಿಶೇಷ ಪೂಜೆ ಆಗ್ತದ. ನಾಡ ಸಿರಿ ದೇವತೆ ಅಂತಾನು ಅಂತಾರೆ ಎಲ್ಲಮ್ಮ ತಾಯಿಗೆ. ಈ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ದೇವಸ್ಥಾನ ಆಗ್ಯದ. ಮತ್ತು ಈ ದೇವಸ್ಥಾನ ಜಾಗೃತ ದೇವಸ್ಥಾನನೂ ಅಂತಾರೆ. ಈ ದೇವಸ್ಥಾನ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಆಲ್ ಓವರ್ ಇಂಡಿಯಾದಾಗ ಫುಲ್ ಫೇಮಸ್ ಐತಿ. ಯಾಕಂದ್ರೆ ಅಷ್ಟು ಸತ್ಯವಂತ ಐತಿ ದೇವರು. ನೋಡ್ರಿ, ಇದೆಲ್ಲ ಮೊದಲು ಹಳಿ ಪೂಜೆ ಎಲ್ಲ ಇಲ್ಲೇ ಮಾಡ್ತಿದ್ರು. ಇಲ್ಲಿಂದನೇ ದೇವ್ರ ದರ್ಶನ ಸಿಗ್ತಿತ್ತು. ಇವಾಗೆಲ್ಲ ಬಂದ್ ಮಾಡ್ಯಾರ. ನಮಗೂ ಅಡ್ಡಾಡಿ ಭಾಳ ಸುಸ್ತಾಗ್ಯದ. ನಾಷ್ಟ ಮಾಡೋಂಬರ್ರಿ. ಮೊದಲು ಹೊಟ್ಟೆ ಗುರು ಅನ್ನಕತ್ತದ. ಇಡ್ಲಿ, ವಡ, ಶಿರಾ, ಉಪ್ಪಿಟ್ಟು ನಾಷ್ಟ ಮಾಡಕತ್ತೇವಿ. ಬರೀ ಪಟ ತಿಂದ ಮತ್ತು ಮುಂದಿನ ಕೆಲಸ ನೋಡುಮಂತ. ಎಲ್ಲನೂ ಗುಡ್ಡದಾಗ ಹುಡುಕೇಟ್ರಿ. ಇದು ಒಂದೇ ಅಂಗಡಿ ಚಾಲು ಇತ್ತಪ್ಪ. ಅದೇ ಒಂದು ಅಂಗಡಿಯಾಗ ನಾಷ್ಟ ಮಾಡಾಕತ್ತೇವಿ ಈಗ. ಪ್ರತಿ ಅಮಾಸಿಗೂ ಸಿಕ್ಕಾಪಟ್ಟೆ ಗದ್ಲು ಇರ್ತದೆ. ಈ ಅಮಾಸಿ ಸ್ವಲ್ಪ ಗದ್ಲಿಲ್ಲ, ಯಾಕಂದ್ರೆ ಎಲ್ಲರೂ ಅರ್ಕರಿಗೆ ಹೋಗಿರ್ಬೇಕು ನಂಗೆ ಅನ್ಸೋ ಮಟ್ಟಿಗೆ. ಈಗ ಯನಗೊಂಡಕ್ಕೆ ಹೋಗುವಾಗ ನಿಮಗೆ ಈ ಗಣಪತಿ ದೇವಸ್ಥಾನ ಆಗ್ತದೆ. ಕೈ ಮುಕ್ಕೊಂಡು ಎಲ್ಲ ಸುಸೂತ್ರವಾಗಿ ಆಗಲಿ ಅಂತೇಳಿ ಕೈ ಮುಕ್ಕೊಂಡು ಒಳಗೆ ನಡ್ರಿ ಯನಗೊಂಡಕ್ಕೆ. ಇದೇ ನೋಡ್ರಿ ಯನಗೊಂಡ. ಇಲ್ಲಿ ಪರಶುರಾಮಗಢದಂತ್ರ ನೀರು ಬಸದು ಬರ್ತಾವೆ. ಅಲ್ಲಿ ನೀವು ಮುಂದಿನ ವಿಶೇಷ ಅಲ್ಲಿದ್ದು ಹೇಳ್ತೀನಿ ನಿಮಗೆ. ಅಲ್ಲಿ ಹೋದ ಬಳಕ ನೀರು ಅಲ್ಲಿದ್ದು ಯಾಕೆ ಕುದ್ಬೋ ಆಗ್ಯದ, ಅಲ್ಲಿದ್ದು ಯಾಕೆ ಇಲ್ಲಿ ಬರ್ತದೆ ಅಂತೇಳಿ. ಬರ್ರಿ. ಏನು ಮಧ್ಯಾಹ್ನ ನೀರಿಲ್ಲ ಇಲ್ಲಿ. ಇದೇ ನೋಡ್ರಿ ಅನಗೊಂಡ. ಜೋಗಳ ಬಾಯಾಗ ಜಳಕ ಆಯ್ತು. ಈಗ ಅನಗೊಂಡದಾಗ ಒಂದು ಸರಿ ಜಳಕ ಮಾಡು. ಮತ್ತು ಇವೆಲ್ಲರೂ ಮೊಬೈಲ್ ಬೋರ್ಡ್ ನೋಡೋಣ ಅಂಜಿಕೆನೇ ಬರ್ತದೆ. ಮೊಬೈಲ್ ಯೂಸ್ ಮಾಡಬೇಡಂತ ಬರ್ತಾರೆ ಏನಂತೇಳಿ. ಅದು ಬೇರೆ ಐತಿ. ಮೊಬೈಲ್ ಕಳ್ಳರಿಂದ ವಿಶೇಷವಾಗಿ ಎಚ್ಚರವಾಗಿರಿ ಅಂತ ಬರ್ತಾರೆ. ಈ ಅನಗೊಂಡದ ನೀರು ನಿಮ್ಮ ಮೈ ಮ್ಯಾಗೆಲ್ಲ ಪೂರ ಸಿಡಿಸ್ತಾರೆ, ಪೂರ ಮೈಯೆಲ್ಲ ತೊಯ್ಯಂಗೆ. ಯಾಕಂದ್ರೆ ಈ ಪರಶುರಾಮ ಗಢದಿಂದ ಬರೋ ಈ ನೀರು ಫುಲ್ ಪವಿತ್ರವಾದ ನೀರೈತಿ. ಈ ನೀರು ನಿಮ್ಮ ಮೈ ಮ್ಯಾಗ ಬಿದ್ದರೆ ನಿಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಗಳು ಅಥವಾ ಪಾಪಗಳು ಪರಿಹಾರ ಆಗ್ತಾವ ಅಂಥೇಳಿ ನಂಬಿಕೆ ಐತಿ. ಇಲ್ಲಿ ನೋಡ್ಬೋದು ನೀವು.
ಎಲ್ಲ ನೀರು 24x7 ಬಸಿತಾನೆ ಇರ್ತದೆ. ಬಾಜು ನೋಡ್ರಿ ನಾಗಪ್ಪನ ದೇವಸ್ಥಾನ ಐತಿ, ಹಿಂಗೆ ಸಣ್ಣದ ಅಟ್ಟೆ. ಮೊದಲೆಲ್ಲ ಭಾಳ ನೀರಿದ್ದು, ಬಟ್ ಇವಾಗೇನು ಅಷ್ಟು ನೀರು ಇಲ್ಲ. ನಮ್ಮ ಮಮ್ಮಿಯವ್ರಿಗೆ ಮೊದಲೇ ಡೇರಿಂಗ್ ಅದಾರೆ, ಯಾವಾಗ ಯಾರಿಗೆ ಹೊಡಿತಾರೆ ಗೊತ್ತಿಲ್ಲ. ಬರ್ರಿ ಹೆಣ್ಗೊಂಡದಾಗೂ ಜಳಕ ಮುಗೀತಿ. ಇವಾಗ ಈಗ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊರಿಗೆ ಹೋಗಿ ನಟ್. ಇದೆಲ್ಲ ತೆಂಗಿನಕಾಯಿ ಹೊಡಿ ಸ್ಥಳ ಇಲ್ಲಿ. ಮತ್ತು ಇಲ್ಲಿ ವಿಶೇಷವಾಗಿ 100 ರೂಪಾಯಿ ನೇರ ದರ್ಶನಕ್ಕಂತ, ಮತ್ತು ಕಾಯಿ ದರ್ಶನ ಸ್ವಲ್ಪ ದೊಡ್ಡದೈತಿ. ನಾವಂತರೂ ಕಾಯಿ ದರ್ಶನಕ್ಕೆ ಹೋಗ್ತೇವೆ. ಅಲ್ಲಿ ಬೋರ್ಡೆ ಹಾಕಿಬಿಟ್ರೆ ಧರ್ಮ ದರ್ಶನ ಹಾದಿ ಅಂತೇಳಿ, ದುಡ್ಡು ಕೊಟ್ಟರೆ ಧರ್ಮ ದರ್ಶನ ಆಗಲ್ಲ ಅಂತ. ಅದಕ್ಕೆ ನಾವು ಧರ್ಮ ದರ್ಶನದ ಹಾದಿ ಹೊಂಟೇವಿ. ಈಗ ಎಲ್ಲ ತಾಯಿ ದರ್ಶನ ಮಾಡಕ್ಕೆ ಹೊಂಟೇವಿ ಎಲ್ಲರೂ. ಖುಷಿ ಆಗ್ತದೆ ಅಂತ. ನಮ್ಮ ಅವ್ವರೇ ಎಲ್ಲರಿಗಿಂತ ಫಾಸ್ಟ್ ತಾನೇ ಮುಂದೆ ಹೋಗ್ಬೇಕತ್ತೆ ಓಡಾಕತ್ತಾರೆ. ಈ ನೋಡಿದ ದರ್ಶನ ಯಾವಾಗ ಸಿಗುತ್ತದೋ ಏನೋ, ಸಿಕ್ಕಾಪಟ್ಟೆ ಗದ್ದಲೈತಿ. ಎಲ್ಲ ಭಕ್ತಾದಿಗಳು ತಮ್ಮ ಆಸೆಗಳು ನೆರವೇರಲೆಂದು ಈ ಥರ ಬವ್ವ ಬಳಿ ಖಡ್ಗ ಎಲ್ಲ ಕಟ್ಟ್ಯಾರ. ಅಂತೂ ಗುಡಿ ಹತ್ರ ಬಂದ್ವಿ. ಎಲ್ಲಮ್ಮ ತಾಯಿ ದರ್ಶನ ಪಡಿಲಕ್ಕಂದ್ರೆ ನಾನಂದ್ರೂ ಭಾಳ ಉತ್ಸುಕನಾಗೀನಿ. ನೋಡ್ಬೇಕಲ್ಲಿ ಒಳಗೆ ರೆಕಾರ್ಡ್ ಮಾಡಕ್ಕೆ ಬಿಡ್ತಾರೋ ಇಲ್ಲ. ರೆಕಾರ್ಡ್ ಮಾಡ್ದಲ್ಲಿಕ್ಕಂದ್ರೆ ಮಾಡೋದಾಗಲ್ಲ. ಕೊಟ್ರಂದ್ರೆ ರೆಕಾರ್ಡ್ ಮಾಡೋಕೆ ಭಾಳ ಚಲೋ ಆಗುತ್ತೆ. ನೋಡಿರಿ, ಈ ಥರ ಎಲ್ಲ ಭಂಡಾರ ಒಗೆದ ತಾಯಿಗೆ ಅರ್ಪಣೆ ಮಾಡ್ತಾರೆ. ಪರಶುರಾಮಾನಿ 4 ಜೋಗಳಬಾಯಿ ಸತ್ಯವಾನಿ 4 ಜಮದಗ್ನಿ 4 ಫೈನಲಿ ದರ್ಶನ ಅಂತೂ ಮುಗೀತು. ಆದ್ರೆ ಅವ್ರು ಒಳಗೆ ಮೇನ್ ಗರ್ಭಗುಡಿ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಇದು ನೋಡ್ರಿ, ಹೊರಗೆ ಎಲ್ಲಮ್ಮ ತಾಯಿ ಇಲ್ಲೊಂದು ಐತಿ. ಎಲ್ಲರೂ ತಂದು ಜಾಸ್ತಿ ಪೂಜೆ ಇಲ್ಲೇ ಮಾಡ್ತಾರೆ. ಯಾಕಂದ್ರೆ ಒಳಗಲ್ಲಿ ಅಷ್ಟು ನೋಡೋಕೆ ಬಿಡೋಂಗಿಲ್ಲ. ಹಾಗಾಗಿ ಎಲ್ಲರೂ ಭಂಡಾರ ಎಲ್ಲ ಇಲ್ಲೇ ಹಚ್ಚಿ ಕಾಯಿ ಹೊಡ್ಕೊತಾರೆ. ನಮಗಂತೂ ಎಕ್ಸ್ಪೀರಿಯೆನ್ಸ್ ಮಸ್ತಾಯಿತು. ನೋಡ್ರಿ, ಇನ್ನು ಹೊರಗೆ ಹೋಗಮ್ಮ. ಹೊರಗೆ ಹೋಗಿ ಏನೇನೈತಿ ಮತ್ತೆ ನೋಡು. ಮತ್ತೆಲ್ಲ ಪೂರ ಈಗ ಹೊರಗೆ ಬಂದು ನಮ್ಮ ಮಮ್ಮಿಯವರು ಅತ್ತೆಯವರು ಪರಡಿ ತುಂಬಬೇಕು. ಪರಡಿ ತುಂಬಾತಾರೆ. ಈಗ ಪರಡಿ ತುಂಬಿ ಪರಶುರಾಮಗಢಕ್ಕೆ ಹೋಗೋದು. ಊಟ ಅದೆಲ್ಲ ಮುಗಿಸ್ಕೊಂಡು ಬರಾಗ ಹಾಗೆ ಎಲ್ಲಮ್ಮನ ಫೋಟೋ ಮತ್ತು ಒಂದಿಟ್ಟು ಪ್ರಸಾದನ ತೊಗೊಂಡೇವಿ.
ತೊಗೊಂಡು ಮನೆ ಕಡೆ ಈಗ ಹೊಂಟೆ ನೋಡ್ರಿ ಎಲ್ಲಾರು ಸೇರಿ. ನನಗಂತೂ ಭಾಳ ಖುಷಿ ಆಗಿದೆ ಕರೆ, ಹೆಂಗೆ ಹೇಳೋದು ಗೊತ್ತಾಗಕತ್ತಿಲ್ಲ. ಬಿಸಿಲು ಒಂದು ಸಿಕ್ಕಾಪಟ್ಟೆ ಐತೆ ಮಾರ, ಏನು ಮಾಡೋದು ಗೊತ್ತಾಗತ್ತೆ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗಿದೆ. ಬರ್ರಿ, ಕಡಕ ರೊಟ್ಟಿ, ಶೇಂಗಾ ಹಿಂಡಿ, ಪಲ್ಯ, ಸಜ್ಜಿ ರೊಟ್ಟಿ, ಮಿರ್ಚಿ ಬಜ್ಜಿ, ಮೊಸರನ್ನ ಹೊಡ್ಯಾಕತ್ತೇವೆ ಎಲ್ಲರೂ ಸೇರಿ. ಬಾಯಾಗ ನೀರು ಬಂದ್ರೆ ಬೈಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬಾಯಿ ನಿಮ್ದೈತಿ, ನಂದಲ್ಲ. ಅವಾಗಲೇ ಹೇಳ್ದಂಗೆ ಎಲ್ಲಮ್ಮ ತಾಯಿಯವ್ರ ಶಾಪ ವಿಮೋಚನೆ ಆದ ಬಳಿಕ ಇಲ್ಲಿ ಬರ್ತಾರೆ. ಅವಾಗ ಜಮದಗ್ನಿಯವರು ಇನ್ನಷ್ಟು ಕೋಪ ಮಾಡಿಕೊಂಡು ತಮ್ಮ 4 ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ತಾಯಿ ರುಂಡವನ್ನು ಕತ್ತರಿಸಿ ಅಂತೇಳಿ. ಅವಾಗ 4 ಮಕ್ಕಳು ಕತ್ತರಿಸಂಗಿಲ್ಲ. ಅವಾಗ ಏನು ಮಾಡ್ತಾರೆ ಜಮದಗ್ನಿಯವರು, ಇನ್ನಿಟ್ಟು ಸಿಟ್ಟು ಮಾಡಿಕೊಂಡು ಆ 4 ಮಕ್ಕಳ ತಲೆ ಮ್ಯಾಗ ಕೈ ಇಟ್ಟು ಭಸ್ಮ ಮಾಡ್ತಾರೆ. ಅವಾಗ ಪರಶುರಾಮ ಅವ್ರಿಗೆ ಕರೀತಾರೆ. ಪರಶುರಾಮ ಅವ್ರಿಗೆ ಕರೆದ ತಕ್ಷಣ ಹೇಳ್ತಾರೆ, ನಿಮ್ಮ ತಾಯಿ ರುಂಡವನ್ನು ಕತ್ತರಿಸ ಅಂತೇಳಿ. ಅವಾಗ ಪರಶುರಾಮ ಅವ್ರು 1 ಸೆಕೆಂಡು ವಿಚಾರ ಮಾಡ್ಲಾರೆ ಅವ್ರ ತಾಯಿಯಂಟು ರುಂಡವನ್ನು ಕತ್ತರಿಸ್ತಾರೆ. ಅವಾಗ ಜಮದಗ್ನಿಯವ್ರ ಖುಷಿ ಒಳಗೆ 3 ವರ ಕೇಳು, ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಪರಶುರಾಮ ಅವ್ರು ಕೇಳಿದ ಮೊದಲನೇ ವರ, ಮೊದಲು ನಿನ್ನ ಸಿಟ್ಟನ್ನು ನೀನು ಕಂಟ್ರೋಲ್ನಾಗ ಇಟ್ಕೋಬೇಕಂತೇಳಿ ಹೇಳ್ತಾರೆ. ಆಮೇಲೆ 2ನೇ ವರ, ತಮ್ಮ ಸಹೋದರರನ್ನು ಮತ್ತೆ ಜೀವಂತ ಮಾಡ್ಬೇಕಂತ. 3ನೇ ವರನೇ ಎಲ್ಲಮ್ಮ ತಾಯಿನ ಮತ್ತೆ ಜೀವಂತ ಮಾಡ್ಬೇಕಂತ ಹೇಳ್ತಾರೆ. ಈ ವರವನ್ನು ಕೇಳಿ ಜಮದಗ್ನಿಯವರು ಇನ್ನಷ್ಟು ಖುಷಿ ಪಡ್ತಾರೆ. ಇಲ್ಲಿದಂತ್ರ ಅಂತೂ ಎಲ್ಲವನ್ನು ಕೊಟ್ಟದ ಎಲ್ಲ ಯಾತ್ರೆ ಮುಗಿಸಿದ್ದೇವೆ. ಈಗ ಮನೆ ಕಡೆ ಹೊಂಟೇವೆ. ಪರಶುರಾಮ್ ಗಡಕ್ಕೆ ಹೋಗ್ಬೇಕತ್ತಿತ್ತು, ಸ್ವಲ್ಪ ಅನ್ವಾಂಟೆಡ್ ರೀಸನ್ನಿಂದ ನೆಕ್ಸ್ಟ್ ಟೈಮ್ ಹೊಂಟೇವೆ. ಹೆವಿ ಟಯರ್ಡ್, ಹೆಜ್ಜೆ ಕಿತ್ತಿಡಲಾಗ್ಯಾರ ನಮ್ಮ ಮನ್ಯಾಗ. ಏನು ಮಾಡೋದು, ರೊಟ್ಟಿ ಕಾಂಬ ಬಿದ್ದಾವ ಸ್ವಲ್ಪ ತಿನ್ನಾಗ. ಅದಕ್ಕೆ ಒಂದ್ಸಲ ಬಂದಾಗ ಹೋಗಿ ಅಲ್ಲಿವರೆಗೂ ವಾಡ್ದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದ ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಕಾಗೆ ಹದ್ದುಗಳು ಹಂಗೆ ನಿನ್ನ ಮಾಂಸನ ಕಚ 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 ತಿನ್ಬಿಡ್ಬೇಕು. ಎತ್ತೆ ವಾಡ್ದಂದ್ರೆ ಬಿಸಿಲೊಂದು ಭಾಳ ಐತಿ ಇಲ್ಲಿ ಎಲ್ಲಮ್ಮ ಕುಡ್ದಾಗ. ಈ ಬಿಸಿಲಾಗಿ ಸದ್ ಬಸ್ ಹತ್ತದ ಅಂದ್ರೆ ನನಗೆ ಭಾಳ ಹೈರಾಣ ಐತಿ. ಬಸ್ ಕಾರ್ ನಮ್ಗೆ ಆಗಿ ಬರಲ್ಲ ನೋಡು, ಭಾಳ ತ್ರಾಸಾಗುತ್ತೆ. ಈಗ ಊರಿಗೆ ಹೋಗುತ್ತಾನೆ, ಭಾಳ ಸಂಭಾಳಿಸ್ಕೋಬೇಕು. ಅಲ್ಲಿವರೆಗೂ ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಬರುತ್ತಾನ. ಇಲ್ಲಿಗೆ ಈ ಬ್ಲಾಗ್ ಮುಗ್ಸಾಕತ್ತೀವಿ. ಬಾಯ್ ಬಾಯ್.